ಎಸ್ ಡಿ ಎಸ್ ಡಿ ಎಸ್ ಡಿ. ಓ ಗುರು, ಈ ಗಾಡಿ ಫೇಮಸ್ ಗುರು. ಇದು ಆ್ಯಕ್ಚುಲಿ ದ ಫಸ್ಟ್ 100cc ಬೈಕ್ ಆಫ್ ಇಂಡಿಯಾ ಗುರು. ಇದು ಪ್ಯೂರ್ ಜಪಾನ್ ಇಂಜಿನ್, ನೋಡ್ಕೊಳ್ಳಿ. ಹಾಯ್, ಹೆಲೋ, ನಮಸ್ಕಾರ ಕರ್ನಾಟಕ. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಅಲ್ಲಿ ಕೇಳ್ತಿರೋದು ನೀವು ಎಸ್ ಡಿ ಸೌಂಡು, ನನ್ನ ಎಸ್ ಡಿ ಕ್ಲಾಸಿಕ್ ಬಿಟ್ಟು. ನಯರ ಹತ್ರ ನೋಡಿ, ಬಂದೇ ರೀ. ಲೇಟಾಗೋಯ್ತು ಆಲ್ರೆಡಿ. ಲೇಟ್ ಆಗುತ್ತಾ? ಹೋಗಿ ಬರೋದು. ನನ್ನ ಎಸ್ ಡಿ ಮುಂದೆ ಹೋಯಿತು. ನನ್ನ ತಮ್ಮ ಆಮೇಲೆ ಒಂದು ಫ್ರೆಂಡು ಫುಲ್ಲು ಪ್ಯಾಕ್ ಆಗಿ ಹೊರಟಿದ್ದಾರೆ. ನಾವು ನಮ್ಮ RX 135 ತೊಗೊಂಡು ಹೋಗ್ತಾಯಿದ್ದೀವಿ. ಏನು ಗುರು, ಎರಡೂ ವಿಂಟೇಜ್ ಗಾಡಿ ಆಚೆ ಇರ್ತಿದ್ದೀನಿ ಅಂತ ನೋಡೋದಾದರೆ, ಇವತ್ತು ವಿಂಟೇಜ್ ಗಾಡಿಗಳದ್ದು ಮೀಟಪ್ ಇದೆ. ಪ್ರಾಬಬ್ಲಿ ಸ್ಕೂಟರ್ಸು ಆಮೇಲೆ ಮೋಟರ್ ಸೈಕಲ್ಸ್ ಎಲ್ಲ ಸೇರಿ ಒಟ್ಟಿಗೆ ಬರ್ತಾಯಿದ್ದಾರೆ. ಮೀಟಪ್ ಇದ್ದಿದ್ದು ಯಶವಂತಪುರದಲ್ಲಿ, ಲೈಕ್ ಮೀಟಪ್ ಪಾಯಿಂಟ್ ಇದ್ದಿದ್ದು 7:30 ಇರಬೇಕಾಗಿತ್ತು. 7:30 ಇಲ್ಲೇ ಆಗೋಯ್ತು. ಸೊ ಈಗ ಹೋಗಿ ಫ್ಯೂಲ್ ಫುಲ್ ಮಾಡಿಕೊಂಡು ಅಲ್ಲಿಂದ ನೆಲಮಂಗಲ ಹತ್ರ ಇರೋ ಆಚಾರ್ಯ ಕೆಫೆ, ಆಚಾರ್ಯನ್ ಕೆಫೆ ಅಂತ. ಸೊ ಆಚಾರ್ಯನ್ ಕೆಫೆಗೆ ಹೋಗಿ ಅಲ್ಲಿ ಮೇನ್ ಮೀಟಪ್ ಇದೆ. ಸೊ ಅಲ್ಲಿಂದ ಬರಾಡಿ ಹಿಲ್ಸ್ ಅಂತ ಗುರು ಯಾವುದು. ಸೊ ಬರಾಡಿ ಹಿಲ್ಸಿಗೆ ಹೋಗಿ ಡೆಸ್ಟಿನೇಷನ್ ಅದೇ. ಸೊ 8:15 ಆಗೋಗಿದೆ. ಸೊ ಯಶವಂತಪುರಕ್ಕೆ ಹೋಗೋಕ್ಕಾಗಲ್ಲ, ಆಲ್ರೆಡಿ ಅಲ್ಲಿಂದ ಹೊರಟಿರುತ್ತೆ ಟೀಮು. ಸೊ ಆಚಾರ್ಯನ್ಸ್ ಕೆಫೆ ಅಂತ ಹತ್ತತ್ರ ನೆಲಮಂಗಲ ಹತ್ರ ಅನಿಸುತ್ತೆ. ಸೊ ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ಮೇನ್ ಮೀಟಪ್ ಇದೆ. ಸೊ ಅಲ್ಲಿಂದ ಬರಾಡಿ ಹಿಲ್ಸ್ ಅಂತೆ, ನನಗೂ ಗೊತ್ತಿಲ್ಲ. ಆ ನೆಲಮಂಗಲ ರೋಡಲ್ಲೇ ಬೇಜೊಂದು ಸಲ ಓಡಾಡಿದ್ದೀವಿ. ಟುವರ್ಡ್ಸ್ ಹಾಸನ ಅಥವಾ ಚಿಕ್ಕಮಗಳೂರು ಹೋಗಬೇಕಾದ್ರೆ ಅಥವಾ ಮಂಗಳೂರು ಹೋಗಬೇಕಾದ್ರೆ, ಅವ್ರ ತುಮಕೂರು, ಶಿರಾ, ಚಿತ್ರದುರ್ಗ ಆ ಕಡೆ ಹೋಗಬೇಕಾದ್ರೆ. ಬಟ್ ಯಾವತ್ತೂ ನಾನು ಕೇಳಲಿಲ್ಲ, ಫಸ್ಟ್ ಟೈಮ್ ಹೋಗ್ತಿದ್ದೀವಿ. ಹತ್ತಿರ ಆದ್ರೂ ಯಾವ ಲೊಕೇಶನ್ ಅಂತ ಹೋಗಿ ನೋಡಬೇಕಾಗುತ್ತೆ, ಹೇಗಿದೆ ಲೊಕೇಶನ್ ಅಂತ. ಸೊ ಹೋಗಿ ನೋಡೋಣ. ಆ್ಯಂಡ್ ನೆಕ್ಸ್ಟ್ ಲೆವೆಲ್ ವಿಂಟೇಜ್ ಗಾಡಿ ಕಲೆಕ್ಷನ್ಗಳಿರುತ್ತೆ ಮೀಟಪ್ಪಲ್ಲಿ. ಸೊ ಎಲ್ಲ ಥರ ಗಾಡಿಗಳನ್ನು ತೋರಿಸ್ತೀನಿ. ಇಲ್ಲೇ ನೋಡೋದಾದರೆ ಒಂದು ಯಮಹಾ RX 135 ನಂದು, ಆ್ಯಂಡ್ ಒಂದು HD ಕ್ಲಾಸಿಕ್ D250. ಎರಡು ಗಾಡಿ ಇದೆ, ಎರಡು ಕ್ಲಾಸ್ ಗಾಡಿಗಳು ಸ್ಟಾಕಾಗಿ ಮೇಂಟೈನ್ ಮಾಡಿದ್ದೀವಿ. ಸೊ ಮೀಟಪ್ಗೆ ಹೋಗಿ ಏನೇನು ಗಾಡಿ ಇದೆ ಪ್ರತಿಯೊಂದನ್ನು ತೋರಿಸ್ತೀನಿ. ಆ್ಯಂಡ್ ರೈಡ್ ಹೇಗಿರುತ್ತೆ ಅಂತಲೂ ತೋರಿಸ್ತೀನಿ, ಪ್ಲಸ್ ಲೊಕೇಶನ್ ಹೇಗಿದೆ ಅಂತಲೂ ತೋರಿಸ್ತೀನಿ. ಸೊ ಶುರು ಮಾಡೋಣ, ಬನ್ನಿ. 2 ಸ್ಟಾಕ್ ಗಾಡಿಗಳು ಹಿಡ್ಕೊಂಡ್ರೆ ಜಾಕೆಟ್ ಈಗ ತಾನೇ ಹಾಕೊಂಬಂದೆ, ನೋಡಿ ಕಾಣಿಸ್ತಿದೆ ಅನಿಸುತ್ತೆ. ಇದನ್ನು ನೋಡಿ, ಇಲ್ಲೆಲ್ಲ ಆಯಿಲ್ ಆಗಿದೆ. ಲೈಕ್ ಒಂದು 8-9 ಪ್ಯಾಕೆಟ್ ಆಫ್ ಆಯಿಲ್ ಹಾಕಿದ್ವಿ ಫಸ್ಟ್ ಇದ್ದಿದ್ದು ಪೆಟ್ರೋಲ್ ಬಿಟ್ಟು. ಸೊ ಅದಕ್ಕೂ ಅಷ್ಟೇ ಇದಕ್ಕೂ ಅಷ್ಟೇ ಕೈಯೆಲ್ಲ ಆಗಿದೆ. ಬ್ಲೇಡ್ ಇದ್ದರೂ ಸಹ ಏನೂ ಮಾಡೋಕ್ಕಾಗಲ್ಲ, ಪರವಾಗಿಲ್ಲ. ಸೊ ಹೊರಡೋಣ ಬನ್ನಿ. SD ಆನ್ ಆಗ್ತಾಯಿದೆ. ಅದು ಆನ್ ಆದಮೇಲೆ, ಇಲ್ಲ ಫಸ್ಟ್ ನಮ್ಮದೇ ಆನ್ ಮಾಡೋಣ. ಅದು ಆನ್ ಆದರೆ ಈ ಸೌಂಡ್ ಕೇಳಿಸಲ್ಲ. ಆನ್ ಆಗೋಯ್ತು ಇದು.
ರೀಚ್ ಆಗಿದ್ದೀವಿ ಆಚಾರ್ಯನ್ಸ್ ಕೆಫೆ. ಫುಲ್ ಟೀಮ್ ಹೊರಟಿದೆ. ಬರೀ ಒಂದು RX 135 5 ಸ್ಪೀಡು, ಒಂದು Audi 350, ಒಂದು ಇನ್ ಸುಜುಕಿ ಸುಪ್ರಾ ತುಂಬ ರೇರ್ ಆ್ಯಕ್ಚುಲಿ. Audi 350 ಥರ Audi 350 ಅದೂ ರೇರೆ, ಬಟ್ ಏನಂದರೆ ಫೇಮಸ್ ಅಲ್ವಾ, ಸೊ ಎಲ್ರಿಗೂ ಇದೆ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಸೊ ನಮ್ಮ SD ಬರುತ್ತೆ ಈಗ, ಒಂದು 5-10 ಮಿನಿಟ್ಸ್ ದೂರ ಇದ್ದಾರಂತೆ. ಅವ್ರು ಬಂದಮೇಲೆ ಒಟ್ಟಿಗೆ ಇಲ್ಲಿಂದ ವರದಿ ಬೆಟ್ಟ ಅಂತೆ, ವರಾಡಿ ಹಿಲ್ಸ್ ಅಂತ ಅಂದ್ಕೊಂಡೆ ನಾನು ಫೋಟೋ ನೋಡಿ. ಸೊ ಹೊಡೋಣ ಲೊಕೇಶನ್ಗೆ, ಬರಲಿ ಅವರು, ನೋಡೋಣ ಅಲ್ಲಿಯವರು. ಅಲ್ಲಿಗೆ ಲೊಕೇಶನ್ ಹಾಕು, ವರದಿ ಬೆಟ್ಟಾಗೆ ಲೊಕೇಶನ್ ಹಾಕ್ರಿ, ಹೋಗೋಣ. ಆಲ್ರೆಡಿ ಹೊರಟ್ರಂತೆ, 15 ನಿಮಿಷ ಆಯ್ತಂತೆ ಎಲ್ಲ ಹೋಗಿ. ಡೈರೆಕ್ಟ್ ಹೋಗ್ಬೇಕು, 15 ನಿಮಿಷ ಆಯ್ತಂತೆ. ಸೊ ಈ ಟೆಂಪಲ್ ನೋಡ್ಕೊಳ್ಳಿ, ಇಲ್ಲಿ ರೈಟ್ ತೊಗೋಬೇಕು ನಾವು, ದೈವಜನ. ಇಲ್ಲಿಂದನೇ ಯಾವುದೋ ಕೆರೆ ಕಾಣಿಸ್ತಿದೆ. ಅದೇ ಅನ್ಕೋತಿದ್ದೆ, ಇಷ್ಟು ಹತ್ರ ಯಾವ್ದು ಗುರು ಇದೆ ಬೆಟ್ಟ ಇಲ್ಲಿ ಅಂತ. ನೋಡೋಣ ಹೋಗಿ ಲೊಕೇಶನ್ನು. ಪೀಸಾಗಿದೆ ಗುರು. ಎಲ್ಲರೂ ಬಂದಿದ್ದಾರೆ, ನಾವು ಆ್ಯಸ್ ಯೂಶಲ್ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಲಾಸ್ಟಲ್ಲಿ ಹೋಗ್ತಾ ಇದ್ದೀವಿ. ಪೀಸಾಗಿದೆ ಚಿಲ್ ಮಾಡೋಕೆ. ಓಯ್ ಮೇಲೆ ಹೋಗಿರ್ಬೇಕು, ಬನ್ನಿ ನೋಡೋಣ. ಓಯ್ ಆಮೇಲೆ ಮಾಡೋಣ ಫೋಟೋ ಶೂಟು. ಆಮೇಲೆ ಮಾಡೋಣ ಫೋಟೋ ಶೂಟ್, ಆಮೇಲೆ ಮಾಡೋಣ. ಅಲ್ಲಿ ಹೋಗಿ ಬರೋಣ ಫಸ್ಟು. ಓಹ್ ಬಾಸ್, ಆ ಕಡೆ ಯಾವುದೋ ಒಂದು ಹಳೇ ಗುಡಿ ಇದೆ, ವಾಪಸ್ ಬರ್ತಾನೆಲ್ಲ ನೋಡೋಣ. ಮೋಸ್ಟ್ಲಿ ಯಾವುದೋ ಹಿಸ್ಟೋರಿಕ್ ರೆಫರೆನ್ಸ್ ಇರುವಂಥ ಒಂದು ಜಾಗ ಅನಿಸುತ್ತೆ. ನಮಗೆ ಈ ಥರ ಜಾಗಗಳಂದರೆ ಇಷ್ಟ ಆಗರು. Update, this month end 25th and 26th we have a ride towards Hanbal near to Sakleshpura. So I request all you guys to follow. ಒಬ್ಬರು ಮಾತಾಡ್ತಿದ್ದಾರೆ, ಸೊ ಜೋರಾಗಿ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಬಟ್ ಸ್ಟಿಲ್ ಬೆಂಗಳೂರಿಂದ 40 ಕಿಲೋಮೀಟರ್ಸ್ ಅರೌಂಡಲ್ಲಿ ಇಂಥ ಜಾಗ ಪಕ್ಕಾ ಬರ್ತಿದೆ ವಿಸಿಟ್ ಮಾಡೋಕ್ಕೆ. ನಮ್ಮ ಗಾಡಿನ ಆಫ್ ರೋಡ್ ಮಾಡ್ಕೊಂಡು, ಆಫ್ ರೋಡ್ ಅಂದರೆ ಬೆಟ್ಟ ಹತ್ತಿಸ್ಕೊಂಡು ಮೇಲೇ ಬರ್ಬೋದು. ನಾನು ಹೇಳಿದ್ನಲ್ಲ ಕೆಳಗಡೆ ನಮಗೆ ಈ ಥರ ಹಿಸ್ಟೋರಿಕ್ ರೆಫರೆನ್ಸ್ ಇರುವಂಥ ಜಾಗಗಳು, ಹಳೆಯ ವಿಷಯಗಳಿರೋವಂಥ ಜಾಗಗಳು ಕಾಣಿಸಿದ್ರೆ ಒಂಥರ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಸೊ ಮೇಲೆ ಬಂದರೆ ಪರ್ಫೆಕ್ಟಾಗಿದೆ ಲೊಕೇಶನ್ನು. ಈ ಕಡೆ ನೋಡಿದ್ರೆ ಬೈಕ್ಸ್ ನೋಡಿ, ಆಗಲೇ ಆಲ್ರೆಡಿ ಹೇಳಿದ್ದೀನಿ ಎಲ್ಲ ಮಾಡರ್ನ್ ವೆಹಿಕಲ್ಸ್ ಇಲ್ಲಿದೆ. ಬಟ್ ಅವರು ಬ್ಯಾಂಗ್ಳೂರ್ ಬುಲೆಟ್ ಕ್ಲಬ್ ಅಂತ ಹೇಳಿದಾಗ ವಿಂಟೇಜ್ ಬುಲೆಟ್ಗಳನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಒಂದು ವಿಂಟೇಜ್ ಬುಲೆಟ್ಗಳಿಲ್ಲ, ಬಟ್ ಫೈನ್. ಒಂದು BS ಇದೆ, ಜಾವ ಇದೆ, ಬುಲೆಟ್ ಇದೆ, ಇರಲಿ. ನಮ್ಮನ್ನ ಅದು ಎಕ್ಸೈಟ್ ಮಾಡಲ್ಲ, ಆಲ್ರೆಡಿ ಹೇಳಿದಾಗೆ. ಇಲ್ಲಿಂದ ಶುರು ಆಗುತ್ತೆ ನೋಡಿ. ಸುಜುಕಿ ಸಮುರಾಯ್, ಇನ್ ಸುಜುಕಿ AX100, TVS ಸ್ಪೋರ್ಟ್, CD 100, ರೋಡ್ ಕಿಂಗು, ಆಮೇಲೆ ಜಾವಾ. ಇಲ್ಲಿಂದ ವಿಂಟೇಜ್ ಸ್ಕೂಟರ್ಸ್ ಕ್ಲಬ್ ಅವ್ರದ್ದು ಗಾಡಿಗಳು ಶುರು, ಎಲ್ಲ ಸ್ಕೂಟರ್ಗಳಿದೆ. ನೋಡಿ, ಬಜಾಜ್ ಚೇತಕ್ಕಿಂದ ಹಿಡಿದು ಬಜಾಜ್ ಸೂಪರು, ವೆಸ್ಪಾ,
ಆ್ಯಂಡ್ ಬಜಾಜ್ ಪ್ರಿಯಾ, ಲ್ಯಾಂಬಿ ನೋಡಿ. ಸ್ಕೂಟರ್ಸಲ್ಲೇ ಈಗ ಪ್ರೆಸೆಂಟು ತುಂಬ ಕಾಸ್ಟ್ಲಿ ಆಗಿರೋ ಗಾಡಿ ಅಂದರೆ ಲ್ಯಾಂಬಿ ಅಂತ ಹೇಳ್ಬೋದು. ಹತ್ತತ್ರ ಮಿನಿಮಮ್ ಅಂದರೂ 1.5 ಲಕ್ಷ ಇದೆ. ವೆಸ್ಪಾ, ಚೇತಕ್ ವೆಸ್ಪಾ, LML ಆಲ್ಮೋಸ್ಟ್ ಎಲ್ಲ ಥರ ಬಂದಿದೆ. ನಾನು ಲಾಸ್ಟ್ ಇಯರ್ ಹೋದಾಗ ಇನ್ನೂ ಜಾಸ್ತಿ ಬಂದಿತ್ತು. ಅದು ಯಾಕಂದರೆ ಸಪ್ರೇಟಾಗಿ ವಿಂಟೇಜ್ ಸ್ಕೂಟರ್ಸ್ ಕ್ಲಬ್ ಕಡೆಯಿಂದನೇ ಆರ್ಗನೈಸ್ ಮಾಡಿದಂಥ ರೈಡ್ ಅದು. ಆಗ ನನ್ನೊಂದು ಗಾಡಿ ತೊಗೊಂಡೋಗಿದ್ದೆ, ಅದನ್ನು ಇನ್ನೂ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸಿಲ್ಲ. ಸೊ ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇಲ್ಲಿಂದ ನಮ್ಮ ಗಾಡಿ RX, ನಮ್ಮ SD ಕ್ಲಾಸಿಕ್ D250, ಯಮಹಾ RX 135, ಯಮಹಾ RX 135, RXZ ಬ್ಲೂ ಕಲರ್ ಒಂದಿದೆ, ನಿಯಾನ್ ಎಲ್ಲೋ ಅನ್ಸುತ್ತಿದ್ದು, ನಿಯಾನ್ ಗ್ರೀನ್ ಅಂತೂ ಅಲ್ಲ. ಸೊ ಫೈನ್. RX 135, RX 100, RX 135. ವಾವ್. ಜಾವಾ, ವಿಂಟೇಜ್ ಜಾವಾ ನೋಡಿ. ಇಲ್ಲಿ ಬಡ ಭಯ ಇದ್ದಾರೆ. RD 350 2 ಸ್ಟ್ರೋಕ್ಗಳ ರಾಜ ಅಂತ ಹೇಳ್ಬೋದು. ಇನ್ ಟರ್ಮ್ಸ್ ಆಫ್ ಪವರ್ ಆಗಲಿ ಅಥವಾ CCನೂ ಆಗಲಿ. CC ಬಿಡಿ, ಜಾವಾದಲ್ಲಿದೆ, SD ಇದೆ, 350cc ಟ್ವಿನ್ ಬರುತ್ತೆ, ಅಲ್ಲೊಂದು ಗಾಡಿ ಇದೆ, ತೋರಿಸ್ತೀನಿ ನಿಮಗೆ. ಬಟ್ RD 350 ಒಂಥರ ಬಿಗ್ ಬಾಸ್ ಥರ 2 ಸ್ಟ್ರೋಕ್ ಗಾಡಿಗಳಲ್ಲಿ ಇಂಡಿಯಾದಲ್ಲಿ. ಆ್ಯಂಡ್ ರೋಡ್ ಕಿಂಗ್ ಇದೆ, ಒಂದು ಕ್ಲಾಸಿಕ್ D250 ಇದೆ, ಇಲ್ಲಿ ಇನ್ನೊಂದು, ಅಲ್ಲೊಂದು ರೋಡ್ ಕಿಂಗ್ ಇದೆ, ಸಮುರಾಯ್ ಇದೆ, ಶೋಗನ್, ಒಂದೇ ಒಂದು ಶೋಗನ್ ಬಂದಿದೆ ಮೀಟಪ್ಗೆ. ಈ ಶೋಗನ್ ವಿಚಾರವಾಗಿ ನೋಡೋದಾದ್ರೂ ನನ್ನ ಕಡೆಯಿಂದ ಒಂದು ವೀಡಿಯೋ ಬರೋದಿದೆ. ಏನು ಎಲ್ಲ ಗಾಡಿನೂ ನೀನು ಈಗಲೇ ಬಿಟ್ಕೊಡ್ತಿದ್ದೇನೆ ಅಂತ ಅನ್ಕೋಬೇಡಿ. ಬಟ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ವೆಯ್ಟ್ ಮಾಡ್ತೀರಿ, ನನ್ನ ಚಾನಲಲ್ಲಿ ಬರುತ್ತೆ. ಹೇಳಿದ್ನಲ್ಲ 13 ಬೈಕ್ಸಲ್ಲಿ ನಿಮಗೆ ತೋರಿಸಿರೋದು ನನ್ನ RX ನಾನು ಸೇರಿಸಿ 5 ಬೈಕ್ಸ್. ಇವಾಗ ಇನ್ನೂ ಒಂದು 8 ಬೈಕ್ಸ್ ಏನೋ ಬಾಕಿ ಇದೆ, ತೋರಿಸ್ತೀನಿ ಸ್ವಲ್ಪ ಫ್ಯೂಚರಲ್ಲಿ, ವೆಯ್ಟ್ ಮಾಡ್ತೀರಿ. ಈಗ ಈ ಗಾಡಿಗಳನ್ನ ನೋಡೋಣ. RX 135 ಇದೆ, RXZ ವೈಟ್ ಕಲರ್ ಇದೆ, ಇಲ್ಲೊಂದು RX 135 5 ಸ್ಪೀಡ್, ಹೊಸ SD2. ಮುಂಚೆನೇ ಹೇಳಿದಾಗ ಈ ವೈಟ್ ಕಲರ್ ವೇರಿಯಂಟ್ ಎಷ್ಟೋ ಚೆನ್ನಾಗಿತ್ತು. ಬಟ್ ಆಗ ಇಂಜಿನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಲೋ ಆ್ಯಂಡ್ ಟಾರ್ಕಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅದನ್ನು ಈಗ ರೆಕ್ಟಿಫೈ ಮಾಡಿದ್ದಾರೆ. ಬಟ್ ಗ್ರಾಫಿಕ್ಸ್ನ ಹಾಳು ಮಾಡಿಕ್ಕಿದ್ದಾರೆ ಗುರು. SD ಅವ್ರಿಗೆ ಏನು ಹೇಳೋಣ. ಇರಲಿ. ಸೊ SD ಟೈಪ್ B ಗಾಡಿಗಳಿವೆ ಎರಡು. ಅರೌಂಡ್ 1980s ಬರ್ತಾಯಿದ್ದು. ಆ್ಯಂಡ್ ರೋಡ್ ಕಿಂಗ್ ನೋಡಿ, ಜಾವಾ SD. ಓ ಗುರು, ಈ ಗಾಡಿ ಫೇಮಸ್ ಗುರು. ಇದು ಆ್ಯಕ್ಚುಲಿ ಇಂಪೋರ್ಟೆಡ್ ಇದು. ಸೊ ಟ್ವಿನ್ ಇಂಜಿನ್ ನೋಡ್ಬೋದು ನೀವು, ತುಂಬ ರೇರು ಇಂಡಿಯಾದಲ್ಲೇ. ಪ್ರಾಬಬ್ಲಿ ಬಿಲೋ 5 ಇರ್ಬೋದು ಅಷ್ಟೇ. ಆಲ್ರೆಡಿ ನಾನು ನನ್ನ SD ನಿಮಗೆ ತೋರಿಸಿದ್ನಲ್ಲ, ಇಂಟ್ರೊಡ್ಯೂಸ್ ಮಾಡಿಸಿದ್ನಲ್ಲ, ಆ ವಿಡಿಯೋದಲ್ಲಿದೆ. ಯಾಕಂದರೆ ಅವತ್ತು ನಾನು ವಿಂಟೇಜ್ ಜಾವಾ SD ಡೇಗೆ ಹೋಗಿದ್ದೆ. ಸೊ ಸೆಂಟ್ ಜೋಸೆಫ್ಸ್ ಕಾಲೇಜ್ ಸ್ಕೂಲ್ ಗ್ರೌಂಡಲ್ಲಿ ನಡೆಯುತ್ತೆ ಅದು, ಇಯರ್ಲಿ ಒನ್ಸ್. ಸೊ ಅವತ್ತು ನಾನು ನಿಮಗೆ ತೋರಿಸಿದ್ದೆ ಒಂದು ಸಲ. ಈಗ ಇನ್ನೊಂದು ಸಲ ನೋಡ್ಕೊಳ್ಳಿ. ಫೈನ್ ಇರಲಿ. ಅಲ್ಲಿ ಇನ್ನೊಂದಿದೆ SD ಟ್ವಿನ್ನು. ಸೊ ಒಂದು SD ಟ್ವಿನ್ ಆಯಿತು, ಒಂದು ಜಾವಾ ಟ್ವಿನ್ ಆಯಿತು. ಒನ್ ಮೋರ್ ರೋಡ್ ಕಿಂಗ್, ಇನ್ನೊಂದು ರೋಡ್ ಕಿಂಗ್ ನೋಡಿ, ಫ್ಲವರ್ ಹೆಡ್ದು. ಓಕೆ, ಸುಜುಕಿ AX100. ಈ ಗಾಡಿನ ಹಿಡ್ಕೊಂಡು ಒಂದು ವಿಡಿಯೋ ಬರೋದಿದೆ ನನ್ನ ಕಡೆಯಿಂದ, ವೆಯ್ಟ್ ಮಾಡಿ ಸ್ವಲ್ಪ ಫ್ಯೂಚರಿಗೆ. ದ ಫಸ್ಟ್ 100cc ಬೈಕ್ ಆಫ್ ಇಂಡಿಯಾ ಗುರು ಇದು. ಪ್ಯೂರ್ ಜಪಾನ್ ಇಂಜಿನ್ ನೋಡ್ಕೊಳ್ಳಿ. ಅನ್ಕೋಬೋದು RX100 ಅಂತ. ನನ್ನ ಹತ್ರನೂ RX ಇದೆ, ಬಟ್ ಸ್ಟಿಲ್ 100cc ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಇದೆ. ಇದು 7.8 bhp ಏನೋ ಇದೆ ಅಷ್ಟೇ ಪವರು. ಬಟ್ ಸ್ಟಿಲ್ ಇನ್ ಟರ್ಮ್ಸ್ ಆಫ್ ಪ್ರಾಕ್ಟಿಕಲಾಗಿ ಮಾತಾಡೋದಾದರೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಆ್ಯಂಡ್ ಸೈಡ್ ಶೀಲ್ಡ್ಸು ಸಹ ಸ್ಟೀಲೇ, ಇದು ಮೆಟಲ್ಲೇ. ಸೊ ಈ ಗಾಡಿದು ಒಂದು ಕಂಪ್ಲೀಟ್ ರಿವ್ಯೂ ಮಾಡ್ತೀನಿ, ನನ್ನ ಕಡೆಯಿಂದ ಒಂದು ವೀಡಿಯೋ ಬರುತ್ತೆ ನಿಮಗೆ. ಇರಲಿ. ಸೊ ಆಯಿತು. ಇಲ್ಲೊಂದು ಜಾವಾ ಇದೆ, ರೋಡ್ ಕಿಂಗ್. ಸೊ ಇಷ್ಟು ಇವತ್ತಿನ ಮೀಟಪ್ನ ರ್ಯಾಪಪ್. ಸೊ ಜಾಗ ನೋಡಿ ಗುರು, ನಾನು ಬರೀ ಗಾಡಿಗಳನ್ನ ತೋರಿಸ್ತೇನೆ ನಿಮಗೆ. ನಾನು ಬಂದಿದ್ದು ರೂಟ್ ನೋಡಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಇರುತ್ತೆ ಜಾಗ ಅಂತ. ಬಟ್ ನೆಕ್ಸ್ಟ್ ಲೆವೆಲ್ ಇದೆ. ಮೇಲೆಗಡೆ ತುಂಬ ಹಳೆ ಟೆಂಪಲ್ ಇದು. ನನಗೆ ಬೈಕ್ಗಳು ಎಷ್ಟು ಎಕ್ಸೈಟ್ ಮಾಡುತ್ತೋ ಅಷ್ಟೇ ಎಕ್ಸೈಟ್ಮೆಂಟ್ ನನಗೆ ಈ ಥರ ಟೆಂಪಲ್ಸ್ನ ನೋಡಿದ್ರೆ ಆಗುತ್ತೆ. ಅದು ಹೊಸ ಟೆಂಪಲ್ಸ್ ನೋಡಿದ್ರೆ ಆಗುತ್ತೆ. ಬಟ್ ಈ ತುಂಬ ಹಳೆ ಟೆಂಪಲ್ಸ್ ಇರುತ್ತಲ್ಲ, ತುಂಬ ಎಕ್ಸೈಟ್ ಮಾಡುತ್ತೆ ನನ್ನ. ತುಂಬ ಇಂಟ್ರೆಸ್ಟೆಡ್ ನಾನು, ಹಿಸ್ಟ್ರಿ ಸ್ಟೂಡೆಂಟ್ ಆದ್ದರಿಂದ ತುಂಬ ಕಲಿಯೋಕ್ಕಿರುತ್ತೆ. ಆದ್ದರಿಂದ
ಸೊ ಇರಲಿ, ಇಷ್ಟು ಇವತ್ತಿನ ವೀಡಿಯೋ. ಸೊ ಆಲ್ಮೋಸ್ಟ್ ಅಲ್ಲಿ ಇಂಟ್ರಡಕ್ಷನ್ಗಳು ಮಾತಾಡಿದ್ದು ಎಲ್ಲ ಮುಗೀತು ಅನಿಸುತ್ತೆ. ಎಲ್ಲರೂ ಹೊರಡೋದೀಗ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ. ನಾನು ನಿಮ್ಮ ಬ್ಯಾಟ್ಮ್ಯಾನ ಹೆಸರು ಬೇಡ ಬಿಡಿ, ಹೆಸರು ಇಟ್ಕೊಂಡು ಏನು ಮಾಡ್ತೀರಾ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ. ಸಿಗುವ.